ವೆಲ್ಕಮ್ ಟು ಎಕ್ಸಾಮ್ ಟ್ರಾಪರ್ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ಈ ವಿಡಿಯೋದ ಮೂಲಕ 2021 ಜೂನ್ 5ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕೆ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಈಗ 2021 ಜೂನ್ 5ರ ಪ್ರಚಲಿತ ಘಟನೆಗಳನ್ನ ನೋಡೋಣ. 2021 ಟೈಮ್ಸ್ ಉನ್ನತ ಶಿಕ್ಷಣ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ ಯಾವ ವಿಶ್ವವಿದ್ಯಾಲಯವು ಅಗ್ರಸ್ಥಾನದಲ್ಲಿದೆ? ಉತ್ತರ ಸಿಂಘುವಾ ವಿಶ್ವವಿದ್ಯಾಲಯ. ಏಷ್ಯಾದ ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ 2021ರಲ್ಲಿ ಚೀನಾದ ಸಿಂಘುವಾ ವಿಶ್ವವಿದ್ಯಾಲಯ ಮೊದಲ ಸ್ಥಾನ ಗಳಿಸಿದೆ. ಎರಡನೇ ಸ್ಥಾನವನ್ನು ಚೀನಾದ ಪೀಕಿಂಗ್ ವಿಶ್ವವಿದ್ಯಾಲಯವು ಪಡೆದುಕೊಂಡಿದೆ. ಮೂರನೇ ಮತ್ತು ಐದನೇ ಶ್ರೇಯಾಂಕಗಳನ್ನು ಸಿಂಗಾಪುರ್ ಯೂನಿವರ್ಸಿಟಿಗಳು ಪಡೆದುಕೊಂಡಿವೆ. ಆದರೆ ಹಾಂಗ್ಕಾಂಗ್ ವಿಶ್ವವಿದ್ಯಾಲಯ 4ನೇ ಸ್ಥಾನದಲ್ಲಿದೆ. ಟಾಪ್ 100 ವಿಶ್ವವಿದ್ಯಾಲಯಗಳಲ್ಲಿ ಐಐಟಿ ರೂಪರ್ 55ನೇ ಶ್ರೇಯಾಂಕ ಮತ್ತು ಐಐಟಿ ಇಂದೋರ್ 78ನೇ ಸ್ಥಾನದಲ್ಲಿದೆ. ವಿಶ್ವಸಂಸ್ಥೆಯ ಸುಸ್ಥಿರ ಸಾರಿಗೆ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೆಯಲಿದೆ? ಉತ್ತರ ಚೀನಾ. ಎರಡನೇ ವಿಶ್ವಸಂಸ್ಥೆಯ ಜಾಗತಿಕ ಸುಸ್ಥಿರ ಸಾರಿಗೆ ಸಮಾವೇಶವು 2021 ಅಕ್ಟೋಬರ್ 14ರಿಂದ 16ರವರೆಗೆ ಚೀನಾದ ಬೀಜಿಂಗ್ ನಲ್ಲಿ ನಡೆಯಲಿದೆ. ವಿಶ್ವದಾದ್ಯಂತ ಸುಸ್ಥಿರ ಸಾರಿಗೆಯನ್ನು ಸಾಧಿಸುವ ಅವಕಾಶಗಳು, ಸವಾಲುಗಳು ಮತ್ತು ಪರಿಹಾರಗಳ ಬಗ್ಗೆ ಗಮನ ಹರಿಸಲು ಇದು ಅವಕಾಶ ಒದಗಿಸುತ್ತದೆ. ಯಾವ ರಾಜ್ಯದ ಮಾಜಿ ಮುಖ್ಯ ಕಾರ್ಯದರ್ಶಿ ಎಸ್.ವಿ. ಪ್ರಸಾದ್ ಇತ್ತೀಚೆಗೆ ನಿಧನರಾದರು? ಉತ್ತರ ಆಂಧ್ರಪ್ರದೇಶ. ಅವಿಭಜಿತ ಆಂಧ್ರಪ್ರದೇಶದ ಮಾಜಿ ಮುಖ್ಯ ಕಾರ್ಯದರ್ಶಿಯಾದಂತ ಎಸ್.ವಿ. ಪ್ರಸಾದ್ ಅವರು ಜೂನ್ 1, 2021ರಂದು ಹೈದರಾಬಾದ್ ನಲ್ಲಿ ಕೋವಿಡ್-19 ನಿಂದ ನಿಧನರಾದರು. ಅವರಿಗೆ 69 ವರ್ಷ ವಯಸ್ಸಾಗಿತ್ತು. ಅವರ ಪತ್ನಿ ಕೂಡ ಅವರ ಮರಣದ ಕೆಲವೇ ಗಂಟೆಗಳ ನಂತರ ವೈರಸ್ಗೆ ಬಲಿಯಾದರು. ಇತರ ಕುಟುಂಬ ಸದಸ್ಯರು ಹೈದರಾಬಾದ್ನ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಯಾವ ದೇಶದ ಡಾಕ್ಟರ್ ಪ್ಯಾಟ್ರಿಕ್ ಅಮೋತ್ WHO ನ ಕಾರ್ಯನಿರ್ವಾಹಕ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ? ಉತ್ತರ ಕೀನಿಯಾ. ಕೀನಿಯಾ ದೇಶದ ಆರೋಗ್ಯ ಸಚಿವಾಲಯದ ಆರೋಗ್ಯ ಕಾರ್ಯಕಾರಿ ಮಹಾನಿರ್ದೇಶಕ ಡಾಕ್ಟರ್ ಪ್ಯಾಟ್ರಿಕ್ ಅಮೋತ್ ಅವರನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO ಕಾರ್ಯನಿರ್ವಾಹಕ ಮಂಡಳಿಯ ಅಧ್ಯಕ್ಷರನ್ನಾಗಿ 1 ವರ್ಷದ ಅವಧಿಗೆ ನೇಮಿಸಲಾಗಿದೆ. 2021 ಜೂನ್ 2ರಂದು WHO ಕಾರ್ಯನಿರ್ವಾಹಕ ಮಂಡಳಿಯ 149ನೇ ಅಧಿವೇಶನದಲ್ಲಿ ಹೊರ ಹೋಗುವಂತ ಅಥವಾ ಬಿಟ್ಟು ಹೋಗುವಂತ ಡಾಕ್ಟರ್ ಹರ್ಷವರ್ಧನ್ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಡೈರಿ ಫೆಡರೇಷನ್ ಬೋರ್ಡ್ಗೆ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ ಆರ್.ಎಸ್. ಸೋದಿ. ಜೂನ್ 1ರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಅಥವಾ ಜನರಲ್ ಅಸೆಂಬ್ಲಿಯಲ್ಲಿ ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್ ಅಥವಾ ಭಾರತದಲ್ಲಿ ಅಮೂಲ್ ಬ್ರಾಂಡೆಡ್ ಉತ್ಪನ್ನಗಳನ್ನು ಮಾರಾಟ ಮಾಡುವ GCMMF ವ್ಯವಸ್ಥಾಪಕ ನಿರ್ದೇಶಕ ಆರ್.ಎಸ್. ಸೋದಿಯನ್ನು ಅಂತಾರಾಷ್ಟ್ರೀಯ ಡೈರಿ ಫೆಡರೇಷನ್ ಅಥವಾ IDF ಸರ್ವಾನುಮತದಿಂದ ಆಯ್ಕೆ ಮಾಡಿದೆ. ಅವರು ಗ್ರಾಮೀಣ ನಿರ್ವಹಣಾ ಆನಂದ್ ಅಥವಾ IRMA ಯ ಹಳೆಯ ವಿದ್ಯಾರ್ಥಿ ಆಗಿದ್ದಾರೆ. IRMA ಯಿಂದ ಸ್ನಾತಕೋತ್ತರ ಪದವಿ ಮುಗಿಸಿದ ನಂತರ 1982ರಲ್ಲಿ ಅವರು GCMMF ಗೆ ಅಥವಾ ಅಮೂಲ್ಗೆ ಸೇರಿದರು. ಕೃಷಿ ಭೂಮಿಯ ಡಿಜಿಟಲ್ ಸಮೀಕ್ಷೆ ನಡೆಸಲು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಿಸಿದೆ? ಉತ್ತರ ತೆಲಂಗಾಣ. ತೆಲಂಗಾಣದಲ್ಲಿ ರಾಜ್ಯ ಸರ್ಕಾರವು ಕೃಷಿ ಭೂಮಿಯನ್ನು ಡಿಜಿಟಲ್ ಸಮೀಕ್ಷೆ ನಡೆಸಲಿದೆ. ಆರಂಭದಲ್ಲಿ ಈ ತಿಂಗಳ 11ರಿಂದ ಪೈಲಟ್ ಆಧಾರದ ಮೇಲೆ ರಾಜ್ಯದಾದ್ಯಂತ ಆಯ್ದ 27 ಗ್ರಾಮಗಳಲ್ಲಿ ಸಮೀಕ್ಷೆ ನಡೆಯಲಿದೆ. ಭೂ ವಿವಾದಗಳಿಲ್ಲದೆ 24 ವಿವಿಧ ಜಿಲ್ಲೆಗಳಿಂದ ಗಜ್ವೇಲ್ ವಿಧಾನಸಭಾ ಕ್ಷೇತ್ರದಿಂದ 3 ಗ್ರಾಮಗಳನ್ನು ಮತ್ತು ಇತರ 24 ಗ್ರಾಮಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇತ್ತೀಚೆಗೆ ಐಸಾಕ್ ಹೆರ್ಜಾಗ್ ಯಾವ ದೇಶದ ಹೊಸ ಅಧ್ಯಕ್ಷರಾಗಿದ್ದಾರೆ? ಉತ್ತರ ಇಸ್ರೇಲ್. ಇಸ್ರೇಲಿ ಸಂಸತ್ತು ಜೂನ್ 2, 2021ರಂದು
ಲೇಬರ್ ಪಕ್ಷದ ಮಾಜಿ ನಾಯಕ ಐಸಾಕ್ ಹೆರ್ಜೋಗ್ ಅವರನ್ನು 11ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತು, ಏಕೆಂದರೆ ದೇಶವು ರಾಜಕೀಯ ಹೋರಾಟವನ್ನು ಎದುರಿಸುತ್ತಿದೆ ಮತ್ತು ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನು ಉಚ್ಚಾಟಿಸಿತು. ಪ್ರತಿಸ್ಪರ್ಧಿ ಅಭ್ಯರ್ಥಿಯಾದಂತಹ ಮಿರಿಯಂ ಪೆರೆಟ್ಜ್ ಅವರನ್ನು 87 ಮತಗಳಿಂದ ಸೋಲಿಸಿ ಕೇಂದ್ರೀಯ ಎಡಪಂಥೀಯ ನಾಯಕ ಹೆರ್ಜಾಗ್ ಅಧ್ಯಕ್ಷ ಸ್ಥಾನವನ್ನು ಗೆದ್ದರು. ಮೊದಲ ಏಷ್ಯಾ ಪೆಸಿಫಿಕ್ ಸೈಬರ್ ಭದ್ರತಾ ಮಂಡಳಿಯನ್ನು ಇತ್ತೀಚೆಗೆ ಪ್ರಾರಂಭಿಸಿದವರು ಯಾರು? ಉತ್ತರ ಮೈಕ್ರೋಸಾಫ್ಟ್. ಮೈಕ್ರೋಸಾಫ್ಟ್ ಮೊದಲ ಏಷ್ಯಾ ಪೆಸಿಫಿಕ್ ಸಾರ್ವಜನಿಕ ವಲಯದ ಸೈಬರ್ ಸೆಕ್ಯೂರಿಟಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನು ಪ್ರಾರಂಭಿಸಿದೆ. ಸರ್ಕಾರಿ ಮತ್ತು ರಾಜ್ಯ ಸಂಸ್ಥೆಗಳಲ್ಲಿ ನೀತಿ ನಿರೂಪಕರನ್ನು ಮತ್ತು ತಂತ್ರಜ್ಞಾನ ಮತ್ತು ಉದ್ಯಮದ ಪ್ರಮುಖರನ್ನು ಒಟ್ಟುಗೂಡಿಸಿದೆ. ಇದು ಬ್ರೂನಿ, ಇಂಡೋನೇಷ್ಯಾ, ಕೊರಿಯಾ, ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಾಪುರ್ ಮತ್ತು ಥಾಯ್ಲೆಂಡ್ ನ ನೀತಿ ನಿರೂಪಕರು ಮತ್ತು ಪ್ರಭಾವಶಾಲಿಗಳನ್ನು ಒಳಗೊಂಡಿದೆ. ಕೌನ್ಸಿಲ್ ಸೈಬರ್ ಸುರಕ್ಷತೆಯಲ್ಲಿ ಸಾರ್ವಜನಿಕ ಖಾಸಗಿಯ ಸಹಭಾಗಿತ್ವವನ್ನು ವೇಗಗೊಳಿಸಲು ಮತ್ತು ಬೆದರಿಕೆ ಗುಪ್ತಚರವನ್ನು ಹಂಚಿಕೊಳ್ಳಲು ಉದ್ದೇಶಿಸಿದೆ. ವಾಟ್ಸ್ಆಪ್ ನಿಂದ ಭಾರತದ ಕುಂದುಕೊರತೆ ಅಧಿಕಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ಪರೇಶ್ ಬಿ ಲಾಲ್. ವಾಟ್ಸ್ಆಪ್ ಅಂತಿಮವಾಗಿ ಭಾರತಕ್ಕಾಗಿ ತನ್ನ ಕುಂದುಕೊರತೆ ಅಧಿಕಾರಿಯನ್ನು ಘೋಷಿಸಿದೆ. ಇದು ಪರೇಶ್ ಬಿ ಲಾಲ್ ಅವರನ್ನು ದೇಶದ ಕುಂದುಕೊರತೆ ಅಧಿಕಾರಿ ಎಂದು ಹೆಸರಿಸಿದೆ. ಇತ್ತೀಚೆಗೆ ಅಲೋಕ್ ಕುಮಾರ್ ಯಾವ ರಾಜ್ಯದ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿದ್ದಾರೆ? ಉತ್ತರ ಬಂದು ತ್ರಿಪುರಾ. ಅಲೋಕ್ ಕುಮಾರ್ ಅವರನ್ನು ತ್ರಿಪುರಾ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದ್ದು, ಈಗಿನ ಮುಖ್ಯ ಕಾರ್ಯದರ್ಶಿಯಾದಂತಹ ಮನೋಜ್ ಕುಮಾರ್ ಅವರನ್ನು ದೆಹಲಿಯ ತ್ರಿಪುರದ ನಿವಾಸ ಆಯುಕ್ತರನ್ನಾಗಿ ನೇಮಿಸಲಾಗಿದೆ. ಅಲೋಕ್ ಕುಮಾರ್ ಅವರು ಪ್ರಸ್ತುತ ನವದೆಹಲಿಯ ಕ್ಯಾಬಿನೆಟ್ ಸಚಿವಾಲಯದಲ್ಲಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಇವರು 1990ರ ಬ್ಯಾಚ್ ಐಎಎಸ್ ಅಧಿಕಾರಿಯಾಗಿದ್ದಾರೆ. ಯಾವ ಸಂಸ್ಥೆ ಇತ್ತೀಚೆಗೆ ರೈತರಿಗಾಗಿ ನ್ಯಾನೋ ಯೂರಿಯಾ ದ್ರವ ಗೊಬ್ಬರವನ್ನು ಬಿಡುಗಡೆ ಮಾಡಿದೆ? ಉತ್ತರ ಬಂದು ಇಫ್ಕೋ ಅಥವಾ IFFCO. ಭಾರತೀಯ ರೈತ ರಸಗೊಬ್ಬರ ಸಹಕಾರ ಲಿಮಿಟೆಡ್ ಅಥವಾ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಲಿಮಿಟೆಡ್ ಅಥವಾ ಇಫ್ಕೋ ಹೊಸ ನ್ಯಾನೋ ಯೂರಿಯಾ ಅಥವಾ ದ್ರವ ಗೊಬ್ಬರವನ್ನು ಬಿಡುಗಡೆ ಮಾಡಿದೆ. ಇದನ್ನು ನ್ಯಾನೋ ತಂತ್ರಜ್ಞಾನ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಕಂಪನಿ ತಿಳಿಸಿದೆ. ಇತ್ತೀಚೆಗೆ G7 ಆರೋಗ್ಯ ಸಚಿವರಿಗೆ ಸಂಬಂಧಿಸಿದಂತೆ ಸಭೆಯನ್ನು ಯಾವ ದೇಶ ಆತಿಥ್ಯ ವಹಿಸಲಿದೆ? ಉತ್ತರ ಬ್ರಿಟನ್. 2 ದಿನಗಳ ಶೃಂಗಸಭೆಗಾಗಿ ಬ್ರಿಟನ್ 2021ರ ಜೂನ್ 3ರಂದು ಆಕ್ಸ್ಫರ್ಡ್ ನಲ್ಲಿನ 7 ಅಥವಾ G7 ದೇಶಗಳ ಆರೋಗ್ಯ ಮಂತ್ರಿಗಳಿಗೆ ಆತಿಥ್ಯ ವಹಿಸಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆರೋಗ್ಯವನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿನ ಪ್ರಗತಿಯ ಕುರಿತು G7 ವರದಿಯನ್ನು ಸಹ ಪ್ರಕಟಿಸಲಾಗುವುದು. ಯಾವ ರಾಜ್ಯ ಸರ್ಕಾರ ಬಾಲಕಿಯರಿಗೆ 33% ಮೀಸಲಾತಿ ಘೋಷಿಸಿದೆ? ಉತ್ತರ ಬಿಹಾರ. ಬಿಹಾರದಲ್ಲಿ ರಾಜ್ಯ ಸರ್ಕಾರವು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ಬಾಲಕಿಯರ ಸ್ಥಾನಗಳನ್ನು ಕಾಯ್ದಿರಿಸಲಿದೆ. ಬಿಹಾರ ರಾಜ್ಯದ ಮುಖ್ಯಮಂತ್ರಿಯಾದಂತಹ ನಿತೀಶ್ ಕುಮಾರ್ ಅವರು ರಾಜ್ಯದ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ಬಾಲಕಿಯರಿಗೆ 33% ಮೀಸಲಾತಿ ನೀಡಲು ನಿರ್ಧರಿಸಿದ್ದಾರೆ. ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ಕನಿಷ್ಠ 1/3 ಭಾಗದಷ್ಟು ಬಾಲಕಿಯರಿಗೆ ಮೀಸಲಿಡಲಾಗುವುದು ಎಂದು ನಿತೀಶ್ ಕುಮಾರ್ ಅವರು ಹೇಳಿದರು. ಇದು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬಾಲಕಿಯರ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ವಿಶ್ವ ಬೈಸಿಕಲ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜೂನ್ 3ರಂದು. ಸರಳ, ಕೈಗೆಟುಕುವ, ಸ್ವಚ್ಛ ಮತ್ತು ಪರಿಸರಕ್ಕೆ ಸೂಕ್ತವಾದ ಸುಸ್ಥಿರ ಸಾರಿಗೆ ಸಾಧನವಾಗಿರುವ ಬೈಸಿಕಲ್ ಅನ್ನು ಬಳಸುವುದರ ಪ್ರಯೋಜನಗಳತ್ತ ಗಮನ ಹರಿಸಲು ಈ ಒಂದು ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು ಜೂನ್ 3ರಂದು ಆಚರಿಸಲಾಗುತ್ತದೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಪ್ರಚಾರ ರಫ್ತಾ ಮುಹಿಂ ಅಥವಾ ಕ್ಯಾಂಪೇನ್ ರಫ್ತಾ ಮುಹಿಂ ಯಾವ ರಾಜ್ಯದಲ್ಲಿ ಜಾರಿಗೆ ಬರುತ್ತಿದೆ? ಉತ್ತರ ಪಂಜಾಬ್. ಪಂಜಾಬ್ನ ಸರ್ಕಾರಿ ಶಿಕ್ಷಕರು ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಆಯೋಜಿಸಿರುವ
ರಬ್ತಾ ಮುಹಿಂ ಎಂಬ ವಾರದ ಅಭಿಯಾನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ಅಭಿಯಾನದ ಮೂಲಕ ಪ್ರಾಥಮಿಕ ವಿದ್ಯಾರ್ಥಿಗಳ 12.71 ಲಕ್ಷ ಪೋಷಕರನ್ನು ಸಂಪರ್ಕಿಸಲಾಗಿದೆ. ಪೋಷಕರು ಮತ್ತು ಶಿಕ್ಷಕರ ನಡುವೆ ದೂರವಾಣಿ ಮೂಲಕ ಸಂಪರ್ಕ ಸಾಧಿಸಲು ಶಿಕ್ಷಣ, ಆರೋಗ್ಯ ಮತ್ತು ಮಕ್ಕಳು ಕೋವಿಡ್ ಸೋಂಕಿಗೆ ಒಳಗಾಗದಂತೆ ತಡೆಯುವ ಬಗ್ಗೆ ಚರ್ಚಿಸಲು ಈ ಕಾರ್ಯಕ್ರಮವನ್ನು ಉದ್ದೇಶಿಸಲಾಗಿದೆ. ಆನ್ಸರ್ ಆಫ್ ಲಾಸ್ಟ್ ವಿಡಿಯೋ ಕ್ವಶನ್. ಲಾಸ್ಟ್ ವಿಡಿಯೋದಲ್ಲಿ ಕೇಳಲಾದಂತಹ ಒಂದು ಕ್ವಶನ್ಗೆ ಆನ್ಸರ್ ಅನ್ನ ಇಲ್ಲಿ ನೋಡೋಣ. ಕ್ವಶನ್ ಈ ರೀತಿಯಾಗಿತ್ತು: ಭಾರತದ 2ನೇ ತರಂಗಕ್ಕೆ ಕಾರಣವಾಗಿರುವ ಕರೋನಾ ರೂಪಾಂತರವನ್ನು WHO ಏನೆಂದು ಹೆಸರಿಸಿದೆ? ಉತ್ತರ ಡೆಲ್ಟಾ. ಭಾರತದ 2ನೇ ತರಂಗಕ್ಕೆ ಕಾರಣವಾಗಿರುವ ಕರೋನಾ ರೂಪಾಂತರವನ್ನು WHO ಡೆಲ್ಟಾ ಎಂದು ಹೆಸರಿಸಿದೆ. ಟುಡೇಸ್ ಕ್ವಶನ್ ಫಾರ್ ಯು. ಈ ಒಂದು ಕ್ವಶನ್ ನಿಮಗಾಗಿ. ಕ್ವಶನ್ ಈ ರೀತಿಯಾಗಿದೆ: ಕರೋನಾ ಮುಕ್ತ ಗ್ರಾಮ ಸ್ಪರ್ಧೆಯನ್ನು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಿಸಿದೆ? ಈ ಒಂದು ಕ್ವಶನ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಅನ್ನ ಹೇಳಲಾಗ್ತದೆ. ನಿಮ್ಗೆ ಏನಾದ್ರೂ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು. 2021 ಜೂನ್ 5ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.